ಧರ್ಮಸ್ಥಳದ ಪ್ರಕರಣದಲ್ಲಿ ದೂರುದಾರನ ಹೊಸ ಬಂಧಿಸಬೇಕಾಯಿತು, ಮತ್ತೆ ಅವನು ಹೇಳಿದ ತಕ್ಷಣ ಕ್ರಮ ಜರುಗಿಸಬೇಕಾದ್ರೆ ಅದ್ಯಾವ ಪೊಲೀಸ್ನವ್ರು ಮಾಡ್ತಾ ಇಲ್ಲ ಅಂತೇಳಿ ಗೋಪಾಲ್ ಗೌಡ್ರು ಹೇಳಿದ್ದಾರೆ. ಏನಂತ ದೂರುದಾರನ ಕಂಪ್ಲೇಂಟ್ ಆಧಾರದ ಮೇಲೆ ಇಷ್ಟೊತ್ತಿಗೆ ಯಾರನ್ನಾದ್ರೂ ಅರೆಸ್ಟ್ ಮಾಡಬೇಕಾಗಿತ್ತು, ಏನ್ ಆಕ್ಷನ್ ತಗೊಂಡಿಲ್ಲ? ಕಾನೂನು ರೀತಿ ಮಾಡ್ಬೇಕಲ್ರಿ, ಕಾನೂನು ಬಿಟ್ಟು ಮಾಡಕ್ಕಾಗತ್ತಾ? ಎತ್ತೀತು ಅಂದ್ರೆ ಕೊಟೆ ಕಟ್ಟು ಅಂತಾರದ ನಮ್ಮಲ್ಲಿ ಎತ್ತಿ ಇಯಲ್ಲ, ಕರು ಹಾಕಲ್ಲ. ಅದು ಕರು ಎತ್ತೀತು ಅಂತ ಎತ್ತೀತು ಕೊಟ್ಟೆ ಕಟ್ಟಿ ಅಂತ ಕಟ್ಬಿಡೋದ? ಮಾಡ್ತೀವಿ, ಕಾನೂನು ರೀತಿ ಮಾಡ್ತೀವಿ. ಖರ್ಗೆ ಅವರ ವಿಚಾರದಲ್ಲಿ ಪ್ರಧಾನಮಂತ್ರಿ ಹೆಸರನ್ನು ಸೂಚಿಸಿ ಅವ್ರು ಖರ್ಗೆ ಅವರು ಏನಾಗಿದ್ದಾರೆ? ಎಐಸಿಸಿ ಪ್ರೆಸಿಡೆಂಟ್ ಆಗಿದ್ದಾರೆ. ಇವರು ಇದನ್ನ ಹೇಳ್ತಾ ಇರೋರು ಯಾರು? ಬಿಜೆಪಿ ಅವರು. ಬಿಜೆಪಿ ಅಲ್ಲ, ವಿಜೇಂದ್ರ ಅವ್ರು ಬಿಟ್ಕೊಟ್ಬಿಡ್ಲಿ ಅಧ್ಯಕ್ಷ ಕಾಶಿಗೆ ಅಧ್ಯಕ್ಷಗಿರಿನ. ರಾಷ್ಟ್ರಪತಿ ಮಾಡಿದೀವಿ. ಈಗ ಪ್ರಧಾನಮಂತ್ರಿ ಇದಾರಲ್ಲಪ್ಪ, ಅದನ್ನ ಸೆಳುಕಾಶ ಕೊಡ್ಲಿ. ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ. ಸುಪ್ರೀಂ ಎಐಸಿಸಿ ಕಾಂಗ್ರೆಸ್ ಮಾತ್ರ ಸಂವಿಧಾನಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥದ್ದು. ಧರ್ಮಸ್ಥಳದ ಪ್ರಕರಣದಲ್ಲಿ ದೂರುದಾರನ ಹೊಸ ಬಂಧಿಸಬೇಕಾಯಿತು, ಮತ್ತೆ ಅವನು ಹೇಳಿದ ತಕ್ಷಣ ಕ್ರಮ ಜರುಗಿಸಬೇಕಾದ್ರೆ ಅದ್ಯಾವ ಪೊಲೀಸ್ನವ್ರು ಮಾಡ್ತಾ ಇಲ್ಲ ಅಂತೇಳಿ ಗೋಪಾಲ್ ಗೌಡ್ರು ಹೇಳಿದ್ದಾರೆ. ಏನಂತ? ದೂರುದಾರನ ಕಂಪ್ಲೇಂಟ್ ಆಧಾರದ ಮೇಲೆ ಇಷ್ಟೊತ್ತಿಗೆ ಯಾರನ್ನಾದ್ರೂ ಅರೆಸ್ಟ್ ಮಾಡಬೇಕಾಗಿತ್ತು, ಏನ್ ಆಕ್ಷನ್ ತಗೊಂಡಿಲ್ಲ? ಕಾನೂನು ರೀತಿ ಮಾಡ್ಬೇಕಲ್ರಿ, ಕಾನೂನು ಬಿಟ್ಟು ಮಾಡಕ್ಕಾಗತ್ತಾ? ಎತ್ತೀತು ಅಂದ್ರೆ ಕೊಟೆ ಕಟ್ಟು ಅಂತಾರದ ನಮ್ಮಲ್ಲಿ ಎತ್ತಿ ಇಯಲ್ಲ, ಕರು ಹಾಕಲ್ಲ. ಅದು ಕರು ಎತ್ತೀತು ಅಂತ ಎತ್ತೀತು ಕೊಟ್ಟೆ ಕಟ್ಟಿ ಅಂತ ಕಟ್ಬಿಡೋದ? ಮಾಡ್ತೀವಿ, ಕಾನೂನು ರೀತಿ ಮಾಡ್ತೀವಿ. ಖರ್ಗೆ ಅವರ ವಿಚಾರದಲ್ಲಿ ಪ್ರಧಾನಮಂತ್ರಿ ಹೆಸರನ್ನು ಸೂಚಿಸಿ ಅವ್ರು ಖರ್ಗೆ ಅವರು ಏನಾಗಿದ್ದಾರೆ? ಎಐಸಿಸಿ ಪ್ರೆಸಿಡೆಂಟ್ ಆಗಿದ್ದಾರೆ. ಇವರು ಇದನ್ನ ಹೇಳ್ತಾ ಇರೋರು ಯಾರು? ಬಿಜೆಪಿ ಅವರು. ಬಿಜೆಪಿ ಅಲ್ಲ, ವಿಜೇಂದ್ರ ಅವ್ರು ಬಿಟ್ಕೊಟ್ಬಿಡ್ಲಿ ಅಧ್ಯಕ್ಷ ಕಾಶಿಗೆ ಅಧ್ಯಕ್ಷಗಿರಿನ. ರಾಷ್ಟ್ರಪತಿ ಮಾಡಿದೀವಿ. ಈಗ ಪ್ರಧಾನಮಂತ್ರಿ ಇದಾರಲ್ಲಪ್ಪ, ಅದನ್ನ ಸೆಳುಕಾಶ ಕೊಡ್ಲಿ. ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ. ಸುಪ್ರೀಂ ಎಐಸಿಸಿ ಕಾಂಗ್ರೆಸ್ ಮಾತ್ರ ಸಂವಿಧಾನಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥದ್ದು.